ಮಂಡೇ ನೆಕ್ಸ್ಟ್ ಲೆವೆಲ್ ಕೆಲಸ ಶೆಡ್ಯೂಲ್ಡ್ ಇರ್ತಾವೆ. ಲೈಕ್ ಕ್ಲೈಂಟ್ ಕಾಲ್ಸ್ ಸ್ಯಾಟರ್ಡೇ, ಮಂಡೇ, ಟ್ಯೂಸ್ಡೇ ಈ ಟೈಮ್ ಪೀಕ್ನಾಗ ಇರ್ತೈತಿ. ಅದಕ್ಕಂದ್ರೆ ಎಲ್ಲರೂ ಅವಾಗ ಅವ್ರದ್ದು ಮೆಜರ್ಮೆಂಟ್ಸ್ ಅಪ್ಡೇಟ್ ಮಾಡಿರ್ತಾರೆ, ಫೋಟೋಸ್ ಅಪ್ಡೇಟ್ ಮಾಡಿರ್ತಾರೆ, ವೇಟ್ ಅಪ್ಡೇಟ್ ಮಾಡಿರ್ತಾರೆ. ಅದನ್ನು ನೋಡಿ ಹೆಂಗೆ ಪ್ರೋಗ್ರೆಸ್ ಆಗೈತಿ ಅಂತವ್ರಿಗೆ ಫೀಡ್ಬ್ಯಾಕ್ ಕೊಡಬೇಕು, ಏನು ಡಿಫಿಕಲ್ಟೀಸ್ ಐತಿ ಅಂತ ಕೇಳಿ ಅದಕ್ಕೆ ಸೊಲ್ಯೂಷನ್ ಕೊಡಬೇಕು. ಅದ್ರ ತಕ್ಕಂಗೆ ಪ್ಲ್ಯಾನ್ ಸ್ಟೇಜ್ ಮಾಡಬೇಕು. ಫಿಟ್ನೆಸ್ ಕೋಚ್ ಅಂತ ಹೇಳಿದರೆ ಜಸ್ಟ್ ಒಂದು ಪ್ಲ್ಯಾನ್ ಕೊಟ್ಟು ಫಾಲೋ ಮಾಡಿರಿ ಅನ್ನೋದಲ್ಲ, ಅವ್ರನ್ನ ಓವರಾಲ್ ಟ್ರಾನ್ಸ್ಫಾರ್ಮ್ ಮಾಡೋ ಕಡೆ ಪುಷ್ ಮಾಡಬೇಕಲ್ಲ. ದಟ್ಸ್ ದ ರಿಯಲ್ ಚಾಲೆಂಜ್, ದಟ್ಸ್ ದ ರಿಯಲ್ ವರ್ಕ್. ಸೊ ಈಗ ಬಂದು ಜಲ್ದಿ ನಮ್ದು ಮೇ ಬಿ ಪುಷ್ ಆರಲ್ಸ್ ಬರೇ ಚೆಸ್ಟ್ ಟ್ರೈಸೆಪ್ಸ್ ಮಾಡಿ ವರ್ಕೌಟ್ ಮುಗಿಸೋ ಪ್ಲ್ಯಾನ್ ಐತಿ, ನೋಡೋಣಂತೆ. ಎಕ್ಸಸೈಸ್ ಮಾಡೋಬೇಕಾದ್ರೆ ಏನೋ ಗದ್ದಲ ಆಗಿತ್ತು, ಇಲ್ಲ ನಾನು ರಾತ್ರಿ ಸೊಟ್ಟ ಪಟ್ಟ ಮಲ್ಕೊಂಡಿದ್ದ ಸಂಬಂಧ ಗದ್ದಲ ಆಗಿತ್ತು ಗೊತ್ತಿಲ್ಲ. ನಂದು ರೈಟ್ ಶೋಲ್ಡ್ರ್ ಭಾಳ ಪೇನ್ ಆಗತ್ತಿತ್ತು. ಇದು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಷ್ಟು ಪೇನ್ ಇರಲಿಲ್ಲ. ಆದರೆ ಇವತ್ತು ನಾ ಏನು ತಲೆಗೆ ಇಟ್ಕೊಂಡಿದ್ದೆ ಅಂದರೆ ವೀಕ್ನಾಗ 2 ಸತ ಚೆಸ್ಟ್ ಟ್ರೈನ್ ಮಾಡ್ತೀನಲ್ಲ, ಸೊ 1 ಸತ ಚೆಸ್ಟ್ ಮಾಡೋಬೇಕಾದ್ರೆ ಬಾರ್ಬಲ್ಸ್ನಾಗ ಸ್ಟ್ರೆಂತ್ ಸಂಬಂಧ ಟ್ರೈನ್ ಮಾಡಬೇಕು, ಇನ್ನೊಂದು ಸತ ಚೆಸ್ಟ್ ಟ್ರೈನ್ ಮಾಡೋಬೇಕಾದ್ರೆ ಡಂಬಲ್ಸ್ನಾಗ ಒಂದು ಸ್ವಲ್ಪ ಚಾಲೆಂಜಿಂಗ್ ವೇಟ್ಸ್ ತೊಗೊಂಡು ಸ್ವಲ್ಪ ಹೈಪರ್ಟ್ರಾಫಿ ಕಡೆ ಸ್ವಲ್ಪ ಜಾಸ್ತಿ ಪುಷ್ ಮಾಡ್ಕೋಬೇಕು ಅನ್ನೋ ಮೈಂಡ್ಸೆಟ್ ಇದ್ರೆ ಬಂದಿದ್ದೆ. ಹಂಗಂತನ ಹೇಳಿ ಇವತ್ತು ಪ್ರಾಪರಾಗಿ ವಾರ್ಮಪ್ ಮಾಡೀನಿ. ಲೈಕ್ ಶೋಲ್ಡ್ರ್ ಮೊಬಿಲಿಟಿ ಸಂಬಂಧ ಇದು ನೆಕ್ ರೊಟೇಷನ್ಸ್ ಎಲ್ಲ ಮಾಡಿ ಇದ್ರ ನೆಕ್ಸ್ಟ್ ನೀವು ನೋಡ್ಬೋದು. ನಾನು ಶೋಲ್ಡರ್ ಸಂಬಂಧ ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್ ಇದೆಲ್ಲ ಮಾಡಿದೆ. ಯಾಕಂದರೆ ಪ್ರೀವಿಯಸ್ಲಿ ಒಮ್ಮೆ ನಾ ಹಿಂಗೆ ವಿಚಾರ ಮಾಡಿಕೊಂಡು ವಾರ್ಮಪ್ ಮಾಡಲಾರ್ದ ಅಂದ್ರೆ ಅಷ್ಟು ಚಲೋ ವಾರ್ಮಪ್ ಮಾಡಲಾರ್ದ ಬಾರ್ಬಲ್ ಬೆಂಚ್ ಪ್ರೆಸ್ ಯಾವಾಗ ಮಾಡಿದ್ದೆ ಅಲ್ಲ, ಅವಾಗ ನಂಗೆ ಭಾಳ ಎಕ್ಸ್ಟ್ರೀಮ್ ಪೇನ್ ಆಗಿತ್ತು ಶೋಲ್ಡ್ರ್ನಾಗ. ಇಟ್ ವಾಸ್ ಲೈಕ್ ಹೋಗೇ ಬಿಡ್ತಪ್ಪ ಶೋಲ್ಡ್ರ್ ಅಂತ ನಾನು ಮಾಡಿದ್ದೆ. ಅದಕ್ಕೆ ಎವ್ರಿ ಟೈಮ್ ನಾನು ಏನಾದರೂ ಸ್ವಲ್ಪ ಹೆವಿ ಲಿಫ್ಟ್ ಮಾಡಬೇಕಂತಿದ್ದಾಗ ಭಾಳ ಕೇರ್ ತೊಗೊಂಡು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿ ವಾರ್ಮಪ್ ಮಾಡ್ತೀನಿ, ಎಸ್ಪೆಷಲಿ ಶೋಲ್ಡ್ರ್ ಮೊಬಿಲಿಟಿ ಸಂಬಂಧ. ಇದು ನಾ ಮಾಡ್ತಿರೋದು ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್ ಅಂಥೇಳಿ. ಭಾಳ ಮಂದಿ ಇದನ್ನು ಡಂಬಲ್ಸ್ ತೊಗೊಂಡು ಮಾಡ್ತಾರೆ, ಬಟ್ ಡಂಬಲ್ಸ್ ತೊಗೊಂಡು ಮಾಡಿದ್ರೆ ಇದು ಏನೂ ಯೂಸ್ ಇಲ್ಲ. ಇದಕ್ಕೆ ಟೆನ್ಷನ್ ನಿಮ್ಮ ಶೋಲ್ಡ್ರ್ ಮೇಲೆ ಬೀಳೋದಿಲ್ಲ. ಸೊ ಈ ಥರ ಕೇಬಲ್ ಹಾಕ್ಕೊಂಡು ಕೇಬಲ್ನ ಪರ್ಫಾರ್ಮ್ ಮಾಡಿರಿ. ಇದನ್ನು ಸ್ವಲ್ಪ ಹೈಟ್ ಐತಿ, ಇದನ್ನು ಸ್ವಲ್ಪ ತೆಳಗೆ ಮಾಡಿಕೊಂಡ್ರೆ ಇನ್ನೂ ಬೆಟರ್ ನಿಮಗೆ ಬೀಳ್ತೈತಿ. ಇದನ್ನು ಯಾಕೆ ಇಷ್ಟ ಹೈಟಿಗೆ ಬಿಟ್ಟೆ ಅಂದರೆ, ಇನ್ನೊಬ್ಬರೇ ಏನೋ ಕೇಬಲ್ ಫ್ಲೈ ಏನೋ ಅದನ್ನು ಪರ್ಫಾರ್ಮ್ ಮಾಡಾಕತ್ತಿದ್ರೆ ಅವ್ರಿಗೆ 1 ಮಿನಿಟ್ ನಾನು ಇಷ್ಟು ಮಾಡಿಬಿಡ್ತೀನಿ ಅಂತ ಹೇಳಿ ಅವ್ರು ಹೊಡಿತಿದ್ದ ಕೇಬಲನ್ನು ಇಸ್ಕೊಂಡು ನಾನು ನಂದು ವಾರ್ಮಪ್ ಮಾಡಿದೆ. ವಾರ್ಮಪ್ ಕಂಪ್ಲೀಟ್ ಮಾಡಿ ನಾ ಫಸ್ಟ್ ಎಕ್ಸಸೈಸ್ ಲೈಟ್ ವೇಟ್ ತೊಗೊಂಡು ಬಾರ್ಬೆಲ್ ಮಾಡ್ಬೇಕನ್ನೋ ಮನಸ್ಸು ಇವತ್ತಿದ್ದ ಸಂಬಂಧ ಇನ್ಕ್ಲೈನ್ ಬಾರ್ಬೆಲ್ ಪ್ರೆಸ್ ಮಾಡ್ತೀನಿ. ಫಸ್ಟ್ ಸೆಟ್ ಇದ್ರಾಗೂ ನಾನು ಲೈಟ್ ವೇಟ್ಸ್ ತೊಗೊಂಡನ್ನು ಮಾಡ್ತೀನಿ. ಲೈಟ್ ವೇಟ್ಸ್ ನೋಡ್ಬೋದು ನೀವು, ಸ್ಲೋ ಆ್ಯಂಡ್ ಕಂಟ್ರೋಲ್ಡ್ ಲೈಟ್ ವೇಟ್ ಮಾಡಿ ಆಮೇಲೆ ನಾ ಇನ್ನೊಂದು ಸೆಟ್ ಏನೈತಲ್ಲ ಅದ್ರಾಗ ಒಂದು ಸ್ವಲ್ಪ ವೇಟ್ ಜಾಸ್ತಿ ಹಾಕಿ ಮಾಡ್ತೀನಿ. ಇದೇನು ಲೈಟ್ ವೇಟ್ ಮಾಡತ್ತಿದ್ದೆಲ್ಲ, ಲೈಟ್ ವೇಟ್ ಮಾಡೋಬೇಕಾದ್ರೂ ನಂಗೆ ಒಂದು ಸ್ವಲ್ಪ ಶೋಲ್ಡರ್ ಡಿಸ್ಕಂಫರ್ಟ್ ಅನ್ಸಾಕತ್ತಿತ್ತು. ಬಟ್ ಇರಲಿ ನೋಡೋಣ ಅಂಥೇಳಿ ಅಂದರೂ ಮಾಡಿದೆ. ಇದೊಂದು 10 ರೆಪ್ಸು 12 ರೆಪ್ಸು 15 ರೆಪ್ಸು ಏನೋ ಆ ಥರ ಇಟ್ಕೊಂಡು ವಾರ್ಮಪ್ ಸೆಟ್ ಮುಗಿಸ್ಕೊಂಡೆ. ಇದು ಮಾಡೋಬೇಕಾದ್ರೆ ನಂಗೆ ತಲೆಯೊಳಗೆ ಏನಿತ್ತಂದ್ರೆ, ಓಕೆ ನೆಕ್ಸ್ಟ್ ಏನು ಹೆವಿ ಮಾಡ್ತೀನಲ್ಲ ಅವಾಗ ಶೋಲ್ಡರ್ ಏನಾದರೂ ಅಷ್ಟು ಡಿಸ್ಕಂಫರ್ಟ್ ಏನಾದರೂ ಅನ್ಸಾಕತ್ತಂದರೆ ಅದಕ್ಕೆ ಇಲ್ಲೇ ಕೈ ಮುಗಿದು ಡಂಬಲ್ಸ್ ಕಡೆ ಹೋಗಿ ಡಂಬಲ್ಸ್ಲೇ ಪರ್ಫಾರ್ಮ್ ಮಾಡೋಣ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ನಾ ಮಾಡತ್ತಿದ್ದೆ. ಅದು ಇಟ್ಕೊಂಡು ಈ ಎಕ್ಸಸೈಸನ್ನು ನಾನು ಪರ್ಫಾರ್ಮ್ ಮಾಡಿದೆ. ಈಗ ವಾರ್ಮಪ್ ಸೆಟ್ ಮುಗೀತು. ವಾರ್ಮಪ್ ಸೆಟ್ ಮುಗಿದಿಂದ ವರ್ಕಿಂಗ್ ಸೆಟ್ ಅಂಥೇಳಿ ವೇಟ್ಸ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದೆ. ಇಲ್ಲೇನು ಲಫಡ ಅಂತೇಳಿದ್ರೆ, ನಾನು ಬಾರ್ಬೆಲ್ಲೇ ಪರ್ಫಾರ್ಮ್ ಮಾಡೋದು ಬಿಟ್ಟು ಎಷ್ಟೋ ತಿಂಗಳುಗಳಾಯ್ತು. ಅಂದ್ರೆ ನಾನು ವರ್ಕೌಟ್ ಯೂಶ್ವಲಿ ಡಂಬಲ್ಸ್ಲೇ ಮಾಡ್ತೀನಿ, ಡಂಬಲ್ಸ್ ಬಿಟ್ಟರೆ ಇನ್ನೊಂದು ಯಾವ ಮಷೀನ್ಸ್ ಇರ್ತಾವಲ್ಲ ಮಷೀನ್ಸ್ಲೇ ಮಾಡ್ತೀನಿ. ಸೊ ಅದಕ್ಕೆ ಒಂದು ಎಕ್ಸಸೈಸ್ ಯಾವಾದರೂ ನೀವು ಹಿಡ್ಕೊಂಡು ಅದ್ರಾಗ ಪ್ರೋಗ್ರೆಸ್ ಮಾಡ್ಕೊತಿರ್ಬೇಕು. ಕಂಟಿನ್ಯೂಸ್ ಆಗಿ ಸ್ವಿಚ್ ಮಾಡ್ಕೊತಿದ್ರೆ ಅದ್ರಾಗ ಸ್ಕಿಲ್ ಡೆವಲಪ್ ಆಗಲ್ಲ. ನಾ ಎದಕ್ಕಿದು ಬಾರ್ಬಲ್ ಬಿಟ್ಟೆ ಅಲ್ಲ, ಲೈಕ್ ಶೋಲ್ಡರ್ ನೋವು ಆಗತ್ತಿತ್ತು ಅನ್ನೋ ಸಂಬಂಧ ಅದ ಪೇನ್ ಮತ್ತು ನಂಗೆ ಟ್ರಿಗರ್ ಆತು. ಇದ್ರಾಗ ಸೇಫ್ಟಿಗಂತ ಹಿಂದೆ ಯಾರಾದರೂ ಸ್ಪಾಟರೋ ಇಲ್ಲ ನಿಮ್ಮ ಟ್ರೈನರೋ ಇಲ್ಲ ನಿಮ್ಮ ಫ್ರೆಂಡ್ ಯಾರಾದರೂ ಹಿಂದೆ ನಿಲ್ಲಿಸ್ಕೋರಿ. ಅದಕ್ಕಂದ್ರೆ ಬಾರ್ಬಲ್ ಡಂಬಲ್ಸ್ ಹೊಡೆದಂಗೆ ಸೇಮ್ ಇರೋಂಗಿಲ್ಲ. ಇದ್ರಾಗ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಸ್ಟಫ್ ಬೇರೆ ಆಕೈತಿ, ವೇಟ್ ಜಾಸ್ತಿ ಇರೋ ಸಂಬಂಧ ಯಾರ್ದಾದ್ರೂ ಹೆಲ್ಪ್ ಬೇಕಾಗ್ತೈತಿ. ಸೊ ಇಗ್ನೋರೆಂಟ್ ಆಗಿ ಇರಕ್ಕೆ ಹೋಗ್ಬೇಡ್ರಿ. ಯಾರ್ದಾದ್ರೂ ಹೆಲ್ಪ್ ಬೇಕಾದ್ರೆ ಕರೀರಿ, ಈಗೋ ಲಿಫ್ಟಿಂಗ್ ಮಾಡಬೇಡ್ರಿ. ಅದಾಗಿಂದ ನಾನು ಫ್ಲ್ಯಾಟಿಂದ ಬಾರ್ಬೆಲ್ಲ ಹೊಡಿಬೇಕಂತಿದ್ದೆ, ಬಟ್ ಶೋಲ್ಡರ್ ಪೇನ್ ಒಂದು ಕೈಂಡ್ ಆಫ್ ಸ್ಟಾರ್ಟ್ ಆಗಿಬಿಡ್ತು. ಶೋಲ್ಡರ್ ಪೇನ್ ಸ್ಟಾರ್ಟ್ ಆತಂದಿದ್ದಕ್ಕೆ ನಾ ಬೇಡಪ್ಪ ಎದಕ್ಕೆ ಒಂದು ಹೋದ್ರೆ ಇನ್ನೊಂದು ಆಗೋದು ಬೇಡ ಅಂಥೇಳಿ ನಮ್ಮ ಡಂಬಲ್ಸ್ ಕಡೆ ಬಂದು ಡಂಬಲ್ಲಿಂದ ಬೆಂಚ್ ಪ್ರೆಸ್ ಮಾಡಿದೆ.
ಇದನ್ನು ಮಾಡಿದ್ದೆ ನಾನು ಅರೌಂಡ್ 4 ಸೆಟ್ಸ್ ಕಂಪ್ಲೀಟ್ ಮಾಡಿದೆ. ಸೊ ನಿಮಗೆ ಬಾರ್ಬಲ್ ಕಂಫರ್ಟೇಬಲ್ ಇದ್ದರೆ ಬಾರ್ಬಲ್ನಾಗ ಮಾಡಿರಿ. ಬಾರ್ಬಲ್ನಾಗ ಡಿಸ್ಕಂಫರ್ಟ್ ಫೀಲ್ ಆಗತ್ತಿತ್ತಂದ್ರೆ ನೀವು ಸುಮ್ಮನೆ ಡಂಬಲ್ಸ್ ಕಡೆ ಬರ್ರಿ. ಬಿಗಿನರ್ ಇದ್ರಿ ಅಂದ್ರೆ ಲೈಟ್ ವೇಟ್ಸ್ನ ಮಾಡಿರಿ. ಸ್ವಲ್ಪ ಚಾಲೆಂಜಿಂಗ್ ವೇಟ್ಸ್ ಅಡ್ವಾನ್ಸ್ಡ್ ಆದ್ಮೇಲೆ ತೊಗೋಬೋದು. ಇದ್ರ ನೋಡ್ರಿ ಬೇಕಾರೆ ಇಟ್ಟ ಮೇಲೇನು ನಾ ರೈಟ್ ಶೋಲ್ಡರ್ ಮೇಲೆ ಕೈ ಇಟ್ಕೋತೀನಿ, ಅದಕ್ಕಂದ್ರೆ ಅವಾಗೂ ಪೇನ್ ಆಗತ್ತಿತ್ತು. 2 ಪುಷ್ ಮೂಮೆಂಟ್ ಆಗಿದ್ದ ನಾವು ಚೆಸ್ಟಿಗೆ ಮಾಡತ್ತಿದ್ದದು ಫ್ಲೈ ಮೂಮೆಂಟ್ ಮಾಡೋಬೇಕಾದ್ರೂ ನಂಗೆ ಒಂದು ಸ್ವಲ್ಪ ಟ್ರಿಗರ್ ಆಗತ್ತಿತ್ತು. ಬಟ್ ಅಂದರೂ ಇರಲಿ, ವರ್ಕೌಟ್ ಮಾಡಾಕತ್ತೀನಿ, ಅಷ್ಟೇನು ಆಗಲ್ಲ. ಲಾಸ್ಟ್ ಟೈಮ್ ಒಂದು ಸತ ಆಗಿತ್ತು. ಮೇಜರ್ ಇದ್ರೆ ನಾ ಮುಟ್ಟಾಕ ಹೋಗಂಗಿಲ್ಲ, ಎಕ್ಸಸೈಸ್ ಸರ್ಕೊಂಬಿಡ್ತೀನಿ. ಬಟ್ ಇದು ಅಷ್ಟೇನು ನಂಗೆ ಮೇಜರ್ ಅನ್ಸಾತಿದ್ದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಇದೊಂದು 3 ಸೆಟ್ಟು 4 ಸೆಟ್ಟು ಪರ್ಫಾರ್ಮ್ ಮಾಡಿದೆ. ಇದ್ರಾಗ ಇದು ಸ್ವಲ್ಪ ವೇಟ್ ಜಾಸ್ತಿನೇ ಇತ್ತು. ಬಟ್ ಇಟ್ಸ್ ಓಕೆ, ನಾವು ಮಾಡ್ಬೇಕನ್ನೋ ಮೈಂಡ್ಸೆಟ್ ಇಟ್ಕೊಂಡು ಮಾಡೋದು ಚಲೋ. ಬಟ್ ಹಂಗೇನಾದರೂ ನೋವು ಆಗತೈತಿ, ಇಂಜುರಿ ಟೈಪ್ ಫೀಲ್ ಆಗತ್ತೈತೆ ಅಂದ್ರೆ ಆ ಎಕ್ಸಸೈಸ್ ಮಾಡೋಕೆ ಹೋಗ್ಬೇಡ್ರಿ, ಅದು ಬಿಟ್ಟು ಸರ್ಕೊಂಬಿಡ್ರಿ. ಶೋಲ್ಡರ್ದ ಪೇನ್ ಒಂದು 2 ದಿನ ಇಂತ ಸ್ಟಾರ್ಟ್ ಆಗಿತ್ತು. ಈಗ ಬಾರ್ಬಲ್ ಹೊಡೆದ್ಮೇಲೆ ಮತ್ತೆ ಜಾಸ್ತಿ ಟ್ರಿಗರ್ ಆಗೈತಿ. ಅದಕ್ಕೆ ಮತ್ತೆ ವಾಪಸ್ ಡಂಬಲ್ ಕಡೆ ಬಂದು ಲೈಟ್ ವೇಟ್ಸ ಮಾಡಾಕತ್ತೀನಿ. ಶೋಲ್ಡರ್ ವರ್ಕೌಟ್ ಮಾಡಲ್ಲ, ಟ್ರೈಸೆಪ್ಸ್ ಎಕ್ಸ್ಟ್ರಾ ಮಾಡೋದು. ಅದಕ್ಕೆ ಪೇನ್ ಒಂದೈತಿ, ಆಮೇಲೆ ಟೈಮು ಜಾಸ್ತಿ ಆಗೈತಿ. ಅಷ್ಟಂತ ಹೇಳಿ ನಾನು ನಂದು ಚೆಸ್ಟ್ ವರ್ಕೌಟ್ ಮುಗಿಸಿ ಈಗ ಟ್ರೈಸೆಪ್ಸ್ ಕಡೆ ಬಂದೆ. ಟ್ರೈಸೆಪ್ಸಿಗೆ ನಾನು ಓವರ್ ಹೆಡ್ ಎಕ್ಸ್ಟೆನ್ಷನ್ ಈಗ ಮಾಡಾಕತ್ತೀನಿ. ಇದರದ್ದು ನಾನು ಮಾಡಿದ್ದು 4 ಸೆಟ್ಸ್ ಅಂದ್ ವಾರ್ಮಪ್ ಸೆಟ್ ಹಿಡ್ಕೊಂಡ್ರೆ, ವಾರ್ಮಪ್ ಸೆಟ್ ಬಿಟ್ಟರೆ ವರ್ಕಿಂಗ್ ಸೆಟ್ ಇದ್ದಿದ್ದು 3. ಇದನ್ನು ಒಂದು ಸ್ವಲ್ಪ ಚಾಲೆಂಜಿಂಗ್ ವೇಟ್ಸ್ ತೊಗೊಂಡು ಪರ್ಫಾರ್ಮ್ ಮಾಡಿದ್ದೆ. ಅದಕ್ಕಂದ್ರೆ ಇವತ್ತು ಶೋಲ್ಡರ್ ಮಾಡಿದ್ದಿಲ್ಲಲ್ಲ, ಸೊ ಅದಕ್ಕೆ ಟ್ರೈಸೆಪ್ಸ್ ಆದರೂ ಒಂದು ಸ್ವಲ್ಪ ಜಾಸ್ತಿ ಪುಷ್ ಮಾಡೋಣ ಅಂತೇಳಿ ಇದನ್ನ ಇಟ್ಕೊಂಡು ನಾನು ಟ್ರೈಸೆಪ್ಸಿಂದ ಪರ್ಫಾರ್ಮ್ ಮಾಡಿದ್ದೆ. ಅದರದ್ದು 3 ಸೆಟ್ ಆಗಿಂದ ನಾವು ಸ್ಟಾರ್ಟ್ ಮಾಡಿದ್ದು ಕೇಬಲ್ ಪುಷ್ ಡೌನ್. ನಿಮ್ಗೆ ಹೆಂಗೆ ಹೈಟಿಗೆ ಸೆಟ್ ಆಕೈತಿ ಹಂಗೆ ಹೈಟಿಗೆ ಅದನ್ನು ಸೆಟ್ ಮಾಡ್ಕೊರಿ. ಒಬ್ಬೊಬ್ರಿಗೆ ಹೈಟಿಗೆ ತಕ್ಕಂಗೆ ಹಂಗೆ ಆಗ್ತೈತಿ. ಒಬ್ಬನ ಹಾಕ್ಯಾನ ಅಷ್ಟು ಪ್ಲೇಸಿಗೆ ಅಂಥೇಳಿ ಅದೇ ಪ್ಲೇಸ್ನಾಗೂ ನೀವು ಹಾಕ್ಬೇಕಂತ ಏನಿಲ್ಲ. ನಿಮ್ಮ ಹೈಟಿಗೆ ತಕ್ಕಂಗೆ ಆ ಪೊಸಿಷನ್ ಪುಲಿದು ಸೆಟ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ವೇಟನ್ನು ತೊಗೊಂಡು ನೀವು ಈ ಎಕ್ಸಸೈಸನ್ನು ಪರ್ಫಾರ್ಮ್ ಮಾಡ್ಬೋದು. ಜಸ್ಟ್ ಟ್ರೈಸೆಪ್ಸನ್ನು ಸ್ವಲ್ಪ ಜಾಸ್ತಿ ಫೀಲ್ ಮಾಡೋ ಕಡೆ ನಿಮ್ಮ ಎಫರ್ಟ್ಸ್ ಹಾಕಿರಿ, ಅದ್ರ ಕಡೆ ಪುಷ್ ಮಾಡ್ಕೊತಿರ್ರಿ. ನಿಮ್ಗೆ ಬೆಟರ್ ಫೀಲ್ ಆಗ್ತೈತಿ, ಬೆಟರ್ ರಿಸಲ್ಟು ಗೊತ್ತಾಗ್ತೈತಿ. ಟ್ರೈಸೆಪ್ಸ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಪಂಪ್ ಆಗಲಿ, ಇನ್ನೂ ಸ್ವಲ್ಪ ಬೆಟರ್ ಫೀಲ್ ಆಗಲಿ ಅಂಥೇಳಿ ನಾ ಅದು ಎಕ್ಸಸೈಸ್ ಒಂದು 3 ಸೆಟ್ ಆಗಿಂದ ನೆಕ್ಸ್ಟ್ ಬಂದಿದ್ದು ಇನ್ಕ್ಲೈನ್ ಸ್ಕಲ್ ಕ್ರಷರಿಗೆ. ಈ ವೇರಿಯಂಟ್ ಏನೈತೆ ಸ್ವಲ್ಪ ಅಲ್ಟರ್ನೇಟ್ ವರ್ಷನ್ ಆಫ್ ಸ್ಕಲ್ ಕ್ರಷರ್. ಇದನ್ನು ನೀವು ಪರ್ಫಾರ್ಮ್ ಮಾಡಿ ನೋಡಿರಿ ಒಂದು ಸತ, ನಿಮಗೆ ಕಂಫರ್ಟೇಬಲ್ ಆದ್ರೆ ಮಾಡಿರಿ. ಲೈಕ್ ಭಾಳ ನನಗಂತೂ ಎಸ್ಪೆಷಲಿ ಭಾಳ ಚಲೋ ಫೀಲ್ ಆಗ್ತೈತಿ ಇದು ಎಕ್ಸಸೈಸ್ ಮಾಡೋಬೇಕಾರೆ. ಸೊ ಬೇಕಿದ್ರೆ ನೀವು ಈ ಎಕ್ಸಸೈಸ್ ಪರ್ಫಾರ್ಮ್ ಮಾಡ್ಬೋದು. ಇದ್ರದ್ದು ಒಂದು 3 ಸೆಟ್ ಮಾಡಿರಿ. ಲೈಕ್ ಇನ್ ಟೋಟಲ್ ಈ ವಿಡಿಯೋದಾಗ ನಾ ಟ್ರೈಸೆಪ್ಪಿನ 3 ವೇರಿಯೇಷನ್ ಮಾಡಿದ್ದೆ, ಚೆಸ್ಟಿನ 3 ವೇರಿಯೇಷನ್ ಮಾಡಿದ್ದೆ. ಇದಾಗಿಂದ ನೆಕ್ಸ್ಟ್ ನಾನು ಆ್ಯಬ್ಸ್ ಕಡೆ ಹೋಗ್ತೀನಿ. ಈ ಮಷೀನ್ ಏನೈತಲ್ಲ ಇದಕ್ಕೆ ಕ್ರಂಚ್ ಮಷೀನ್ ಅಂತ ಹೇಳ್ತಾರೆ, ಆ್ಯಬ್ಸ್ ಕ್ರಂಚ್ ಮಷೀನ್. ಈ ಮಷೀನ್ ಅವೈಲೇಬಲ್ ಇದ್ದರೆ ಈ ಮಷೀನ್ನ ನೀವು ಪರ್ಫಾರ್ಮ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜಿಮ್ದಾಗ ನೀವು ರೋಪ್ ಹಾಕ್ಕೊಂಡು ರೋಪ್ನಾಗಿನೂ ಪರ್ಫಾರ್ಮ್ ಮಾಡ್ಬೋದು. ಜಸ್ಟ್ ಏನಂದರೆ ಹೊಸದಾಗಿ ಏನಾದರೂ ಆ್ಯಪ್ಸ್ ಟ್ರೈನ್ ಮಾಡಕತ್ತೀರಿ ಅಂತ ಹೇಳಿದ್ರೆ ಲೈಟ್ ವೇಟ್ಸ್ ಇಟ್ಕೊಂಡ ಮಾಡಿರಿ. ಎದಕ್ಕಂದ್ರೆ ನಿಮ್ಗೆ ಕ್ರ್ಯಾಂಪ್ ಬರೋ ಚಾನ್ಸಸ್ ಆಗ್ತೈತೆ ಆ್ಯಪ್ಸ್ನಾಗ. ಇಲ್ಲಾಂದ್ರೆ ಭಾಳ ಡಿಸ್ಕಂಫರ್ಟ್ ಫೀಲ್ ಆಗ್ತೈತಿ ಫಾರ್ 1 or 2 days. ಸೊ ಇದನ್ನು ಮಾಡೋಬೇಕಾದ್ರೆ ಒಂದು ಸ್ವಲ್ಪ ಲೈಟ್ ವೇಟ್ ಇಟ್ಕೊಂಡು ಆರಾಮಾಗಿ ಪರ್ಫಾರ್ಮ್ ಮಾಡಿರಿ. ಇಷ್ಟು ದಿನಾನು ನಾನೊಂದು ಕೋರ್ ಮಸಲ್ಸಿಗೆ ಭಾಳ ಇಗ್ನೋರ್ ಮಾಡೇನಿ, ಭಾಳ ಟ್ರೈನ್ ಮಾಡೇ ಇಲ್ಲ. ಹೆಂಗೆ ಆಗ್ತಿತ್ತಂದ್ರೆ ಬೆಳಗ್ಗೆ ಬರ್ತಿದ್ದೆ, ಯಾವ ಮೇಜರ್ ಮಸಲ್ ಗ್ರೂಪ್ ಅದಾವ ಆ ಮಸಲ್ ಗ್ರೂಪನ್ನು ಟ್ರೈನ್ ಮಾಡ್ತಿದ್ದೆ, ಟೈಮ್ ಆಗಿಬಿಡ್ತಿತ್ತು ಅಂತ ಹೇಳಿ ಆ್ಯಪ್ಸ್ ಮಿಸ್ ಔಟ್ ಆಗಿಬಿಡ್ತಿತ್ತು. ಸೊ ನಾನು ಲಾಸ್ಟ್ ವೀಡಿಯೋದಾಗ ಏನು ಹೇಳಿದ್ದೆ ಅಲ್ಲ, ನಾನು ಸ್ವಲ್ಪ ಕಾರ್ಡಿಯೋ ಮೇಲೆ ಆ್ಯಂಡ್ ಆ್ಯಪ್ಸ್ ಎಸ್ಪೆಷಲಿ ಕೋರ್ ಕಂಪ್ಲೀಟ್ ರೀಜನ್ ಮೇಲೆ ಜಾಸ್ತಿ ಈ ಸಲ ಫೋಕಸ್ ಮಾಡ್ತೀನಿ. ಡಿಫೈನ್ಡ್ ಆ್ಯಪ್ಸು ಬರಬೇಕು. ಆ ಬಂದಾಗ ಏನೈತಲ್ಲ ಫಿಸಿಕ್ಕಿಗೆ ಒಂದು ಬೇರೆ ಲುಕ್ಕ ಬರ್ತೈತಿ. ಸೊ ಈ ಸತ ಆ್ಯಪ್ಸ್ ಕಡೆನೂ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಕಾರ್ಡಿಯೋ ಹೆಲ್ತನ್ನು ಇಂಪ್ರೂವ್ ಮಾಡೋ ಕಡೆ ನನ್ನ ಎಫರ್ಟ್ಸ್ ಇರ್ತೈತಿ. ಸೊ ವರ್ಕೌಟ್ ಅಂತೂ ಕಂಪ್ಲೀಟ್ ಆತ. ವರ್ಕೌಟ್ ಕಂಪ್ಲೀಟ್ ಆದ ಕೂಡಲೇ ಒಂದು ಸ್ವಲ್ಪ ಕಾರ್ಡಿಯೋ ಮಾಡಬೇಕಂತೇಳಿ ಬ್ರಿಸ್ಕ್ ವಾಕಿಂಗ್ ಮಾಡಿದ್ದೆ. ಬ್ರಿಸ್ಕ್ ವಾಕಿಂಗ್ ಮಾಡಿ ಒಂದು ಸ್ವಲ್ಪ ನಡಕ್ ಸ್ಪ್ರಿಂಟಿಂಗ್ 15 ಸ್ಪೀಡಿಗೆ ಇಟ್ಕೊಂಡು ಮಾಡಿ ನಂದು ಏನು ಪುಷ್ ವರ್ಕೌಟ್ ಇತ್ತಲ್ಲ ಅದು ಮುಗಿಸಿದೆ. ಸೊ ನೀವು ಯಾವಾಗ ವರ್ಕೌಟ್ ಮಾಡ್ತಿರ್ತೀರಲ್ಲ ಅದರ ನಡುವೆ ನಿಮಗೆ ಏನೇನೋ ಥಾಟ್ಸ್ ಬರ್ತಿರ್ತಾವೆ. ಲೈಕ್ ನಿಮ್ಮದು ಕರಿಯರ್ ಬಗ್ಗೆ ಆಯ್ತು, ನಿಮ್ಮ ಬಿಸ್ನೆಸ್ ಬಗ್ಗೆ ಆಯ್ತು, ನಿಮ್ಮ ಹೆಲ್ತ್ ಬಗ್ಗೆ ಆಯ್ತು, ನಿಮ್ಮ ಫ್ಯಾಮ್ಲಿ ಬಗ್ಗೆ ಆಯ್ತು. ಇದನ್ನೆಲ್ಲರೂ ವಿಚಾರ ಮಾಡ್ಕೊತಿರ್ತೀರಲ್ಲ. ನಿಮ್ಗೆ ಏನು ಡಿಫಿಕಲ್ಟೀಸ್ ಇದ್ದರೂ ಏನಿದ್ರು ಅದು ಹೀಲ್ ಆಗೋದು ಇಲ್ಲೇ. ಸೊ ನೀವು ಏನು ವಿಚಾರ ಮಾಡ್ಕೊತಿದ್ರು ನೀವು ಇಲ್ಲೇ ಬಂದು ಅದನ್ನು ಲೈಕ್ ಕ್ಲಾರಿಟಿ ಏನಂತಾರಲ್ಲ ಮೆಡಿಟೇಷನ್ ಟೈಪ್, ಅದು ನಿಮಗೆ ಇಲ್ಲಿ ಸಿಗ್ತೈತಿ. ಎಷ್ಟು ಜನ ಒಂದು ಶಾಂತ ರೀತಿಯಿಂದ ಕುಂತಾಗ ಏನೇನೋ ವಿಚಾರ ಮಾಡ್ತಿರ್ತಾರೆ. ಓಕೆ, ಇದನ್ನು ನಾ ಈ ಥರ ಮಾಡಬೇಕು, ಅದನ್ನು ಆ ಥರ ಮಾಡಬೇಕು, ನಾ ಇನ್ನೂ ಈ ಥರ ಗ್ರೋ ಆಗಬೇಕು ಅಂತೆಲ್ಲ. ಬಟ್ ಇಲ್ಲೇನೂ ಸೇಮ್ ಎಫೆಕ್ಟ್ ನಿಮಗೆ ಸಿಗ್ತೈತಿ. ಜಸ್ಟ್ ಏನಂತ ಹೇಳಿದ್ರೆ
ಭಾಳ ಚಿಟ್ ಚಾಟ್ ಮಾಡಕ್ಕೆ ಹೋಗ್ಬಿಟ್ರಿ ಜಿಮ್ದಾಗ. ನನಗೂ ಹೆಂಗೆ ಆಕೈತೆ ಒಂದು ಸ್ವಲ್ಪ ದಿನ ಭಾಳ ಮಾತಾಡೋದ್ರಾಗ ಟೈಮ್ ವೇಸ್ಟ್ ಆಗಿಬಿಟ್ಟಿರ್ತೈತೆ. ಫ್ರೆಂಡ್ಸ್ ಬಂದರು, ಅವ್ರು ಬಂದರು, ಇವ್ರು ಬಂದರು ಅಂತೇಳಿ. ಬಟ್ ನಿಮ್ದು ಗೋಲ್ ಯಾವಾಗ್ಲೂ ಇಲ್ಲೇ ವರ್ಕೌಟ್ ಮಾಡೋದ್ರ ಮೇಲೆ ಇರಬೇಕು. ಚಿಟ್ ಚಾಟ್ ಮಾಡೋದು ಬೇಕಾದ್ರೆ ನೀವು ಹೊರಗೂ ಮಾಡ್ಬೋದು. ಬಟ್ ಇವಾಗ ಜಸ್ಟ್ ಫಾರ್ ಫನ್ ನೀವು ಜಿಮ್ಮಿಗೆ ಬಂದಾಗ ಹ್ಯಾಂಗ್ಔಟ್ ಮಾಡಿರಿ, ಫ್ರೆಂಡ್ಸ್ ಜೊತೆಗೆ ಮಜಾ ಮಾಡಿರಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬಂದಾಗೆಲ್ಲ ಬರೀ ನೀವು ಅದನ್ನು ಚಾಟ್ ಮಾಡೋ ಕೆಲಸ ಅಂತಲೇ ಇಟ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ದು ಇಲ್ಲೇ ವರ್ಕೌಟ್ ಹಾಕೋಂಗಿಲ್ಲ. ಇದಕ್ಕೆ ನೀವು ಪ್ರೊಡಕ್ಟಿವ್ಲಿ ಮಾಡೋದೇ ಹಾಫ್ ಆನ್ ಅವರ್ 1 ಅವರ್, ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಮಾಡ್ತಿರ್ತೀರಿ. ಅದರ 45 ಮಿನಿಟ್ಸ್ ನೀವು ಬರೀ ಮಾತಾಡ್ಕೊಂಡು ನಿಲ್ತೀರಿ ಅಂತ ಹೇಳಿದರೆ ನಿಮ್ಗದು ವರ್ಕ್ ಆಗಂಗಿಲ್ಲ.